ನಮಸ್ಕಾರ ಸ್ನೇಹಿತರೆ. ಒಂದು ಯಾವುದೋ ಶಕ್ತಿ ನಮ್ಮಲ್ಲಿರುತ್ತೆ. ಅದನ್ನು ನಾವು ಒಳ್ಳೆಯವರು ನಂಬಿಕೆಸ್ತರು ಅಂತ ಇನ್ನೊಬ್ಬರಿಗೆ ನಾವು ಆ ಶಕ್ತಿಯನ್ನು ದಾನ ಮಾಡಿದಾಗ ಅಥವಾ ಕಲಿಸಿದಾಗ ಅದು ನಮಗೆ ತಿರುಗುಬಾಣ ಆಗಿ ಮುಂದೊಂದು ದಿನ ಬರ್ಬೋದು ಅನ್ನೋದಕ್ಕೆ ಶಿವ ಹಾಗೂ ಭಸ್ಮಾಸುರನ ಕಥೆ ತುಂಬ ನೆನಪಾಗುತ್ತೆ. ಶಿವ ಭಸ್ಮವನ್ನು ಧಾರಣೆ ಮಾಡ್ತಾ ಇದ್ದ. ಧಾರಣೆ ಮಾಡುವಾಗ ಈ ಭಸ್ಮದಲ್ಲಿ ಒಂದು ಕೂದಲು ಬಂದುಬಿಡುತ್ತೆ. ಒಂದು ಕೂದಲೆಳೆ ಬಂದ ನಂತರ ಶಿವನಿಗೆ ಕೋಪ ಬಂದು ಈ ಒಂದು ಕೈಯಿಂದ ಭಸ್ಮವನ್ನು ತಾಗಿಸಿ ನೆಲಕ್ಕೆ ಚೆಲ್ಬಿಡ್ತಾನೆ. ಚೆಲ್ಲಿದ ನಂತರ ಆ ಒಂದು ಭಸ್ಮದಲ್ಲಿ ಭಸ್ಮಾಸುರ ಉದ್ಭವ ಆಗ್ತಾನೆ. ಭಸ್ಮಾಸುರ ಉದ್ಭವ ಆದಿ ಶಿವನನ್ನು ನಮಸ್ಕಾರ ಮಾಡಿ ಕೇಳುತ್ತಾನೆ, ಏಕೆ ನನ್ನನ್ನು ನೀವು ಕರೆಸಿದ ಕಾರಣ ಅಂತ ಕೇಳಿದಾಗ ಶಿವನು ಹೇಳ್ತಾರೆ, ಹೋಗಿ ಭಸ್ಮವನ್ನು ತೆಗೆದುಕೊಂಡು ಬಾ, ಎಲ್ಲಿಂದರೋ ನೀವು ಹೋಗಿ ನನ್ನ ಮೈಗೆ ಧಾರಣೆ ಮಾಡೋದಕ್ಕೆ ಭಸ್ಮ ಬೇಕು, ತೆಗೆದುಕೊಂಡು ಬಾ ಅಂತ ಹೇಳಿ ಕಳಿಸ್ತಾರೆ. ಭಸ್ಮಾಸುರ ದಿನಾಲು ಮೂಟೆಗಟ್ಟಲೆ ಭಸ್ಮವನ್ನು ತರ್ತಾ ಇದ್ದ. ಶಿವನು ಅದನ್ನೇ ಧಾರಣೆ ಮಾಡ್ತಾ ಇದ್ದ. ಹೀಗೆ ಒಂದಿನ ಭಸ್ಮಾಸುರ ಖಾಲಿ ಕೈಯಿಂದ ಬಂದುಬಿಟ್ಟ. ಶಿವನ್ ಕೇಳ್ತಾನೆ, ಯಾಕೆ ಖಾಲಿ ಕೈಲೇ ಬಂದು ಭಸ್ಮಾಸುರ ಅಂತ ಕೇಳಿದಾಗ, ಇಲ್ಲ, ಸಾವುಗಳು ಕಡಿಮೆ ಆಗ್ತಾ ಇವೆ, ಯಾರೂ ಮರಣ ಹೊಂದ್ತಾ ಇಲ್ಲ, ಅದರಿಂದ ಭಸ್ಮ ಸಿಗ್ತಾ ಇಲ್ಲ, ಒಂದು ಕೆಲಸ ಮಾಡ್ಬೋದು, ನೀವು ನನಗೆ ಒಂದು ವರ ಕೊಡ್ಬೋದು ಅಂತ ಕೇಳ್ಕೊತಾನೆ. ಏನು ವರ ಬೇಕು ಅಂತಂದಾಗ, ನಾನು ಯಾರ ತಲೆ ಮೇಲೆ ಕೈ ಇಡ್ತೀನಿ ಅವ್ರು ಮರಣ ಹೊಂದುತ್ತಾರೆ, ಇದರಿಂದ ಪಾಪಿಗಳ ನಾಶ ಆಗುತ್ತೆ, ನಾನು ಭಸ್ಮ ತೆಗೆದುಕೊಂಡು ಬರ್ತೀನಿ ಅಂತ ಹೇಳಿದಾಗ ಶಿವನು ಕೂಡ ಹೌದಲ್ಲ ಅಂತ ತಥಾಸ್ತು ಅಂತ ವರ ಕೊಟ್ಬಿಡ್ತಾರೆ. ಭಸ್ಮಾಸುರನಿಗೆ ವರ ಬಂತು, ಕೈಯಲ್ಲಿ ಬಂದೋನೇ ಶಿವನ ತಲೆ ಮೇಲೆ ಭಸ್ಮಾಸುರ ಕೈ ಇಡೋದಕ್ಕಂತ ಬಂದುಬಿಡ್ತಾನೆ. ನೋಡಿ ಎಲ್ಲಿಗೆ ಬಂತು, ವರ ಕೊಟ್ಟವನಿಗೆ ನಾಶ ಮಾಡೋದಕ್ಕಂತ ಬಂದುಬಿಟ್ಟ ಭಸ್ಮಾಸುರ. ಶಿವನು ಅವನ ಕೈಯಿಂದ ತಪ್ಪಿಸ್ಕೊಂಡು ವಿಷ್ಣು ದೇವರ ಹತ್ರ ಹೋಗಿ ಕೇಳ್ತಾನೆ, ಈ ರೀತಿ ಆಗಿದೆ, ಭಸ್ಮಾಸುರನಿಗೆ ನಾನು ವರ ಕೊಟ್ಬಿಟ್ಟಿದ್ದೀನಿ, ಆದರೆ ಈಗ ಅವನು ನನ್ನ ತಲೆ ಮೇಲೆ ಕೈ ಇಟ್ಟು ನನ್ನನ್ನೇ ಭಸ್ಮ ಮಾಡೋದಕ್ಕೆ ಬರ್ತಾ ಇದ್ದಾನೆ ಅಂತಂದಾಗ ವಿಷ್ಣು ದೇವ ಹೇಳ್ತಾನೆ, ನಾನು ಮೋಹಿನಿ ಅವತಾರ ತಾಳಿ ನಾನು ಹೋಗ್ತೀನಿ, ನೀನೇನು ಚಿಂತೆ ಮಾಡಬೇಡ ಅಂತ ಹೇಳಿ ವಿಷ್ಣುದೇವ ಮೋಹಿನಿ ಅವತಾರ ಮಾಡಿಕೊಂಡು ಸುಂದರ ಒಂದು ಹೆಣ್ಣು ಮಗಳ ರೂಪವನ್ನು ಧರಿಸಿ ಆ ಭಸ್ಮಾಸುರನ ಹತ್ರ ವಿಷ್ಣುದೇವ ಹೋಗ್ತಾನೆ. ವಿಷ್ಣುದೇವ ಹೋಗಿ ಭಸ್ಮಾಸುರ ಈ ಕಡೆ ಶಿವನನ್ನು ಹುಡುಕ್ತಿರ್ತಾನೆ. ಈ ಹುಡುಕೋ ಒಂದು ಮಧ್ಯದಲ್ಲಿ ವಿಷ್ಣುದೇವ ಮೋಹಿನಿ ಅವತಾರದಲ್ಲಿ ಭಸ್ಮಾಸುರನ ಮುಂದೆ ನಿಂತಾಗ ಆ ಭಸ್ಮಾಸುರನಿಗೆ ಗೊತ್ತೇ ಆಗೋದಿಲ್ಲ. ಶಿವನನ್ನು ಹುಡುಕೋದನ್ನೇ ಮರೆತುಬಿಟ್ಟು ಮೋಹಿನಿಯ ಹಿಂದೆ ಹೋಗ್ತಾನೆ, ಒಲಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ. ಆಗ ಮೋಹಿನಿ ಅಂದರೆ ವಿಷ್ಣುದೇವ ಹೇಳ್ತಾರೆ, ನಾನು ಯಾವ ರೀತಿ ನೃತ್ಯ ಮಾಡ್ತೀನಿ ನೀನು ಅದೇ ರೀತಿ ನೃತ್ಯ ಮಾಡು, ಅಂದಾಗ ಮಾತ್ರ ನಾನು ನಿನ್ನನ್ನು ಒಲಿಸ್ಕೊಳ್ತೀನಿ ಅಥವಾ ನನ್ನ ಹತ್ರ ಬರ್ತೀನಿ ಅಂತ ಹೇಳಿದಾಗ ಸರಿ ಆಯಿತು ಅಂತ ಕೆಲವು ಭಂಗಿಗಳನ್ನು ಮಾಡ್ತಾ ಮೋಹಿನಿ ನೃತ್ಯ ಮಾಡ್ತಿರ್ತಾಳೆ. ಇದೇ ರೀತಿ ನೃತ್ಯ ಭಸ್ಮಾಸುರನು ಮಾಡ್ತಿರ್ತಾನೆ. ಯಾವುದೋ ಒಂದು ಭಂಗಿಲಿ ಮೋಹಿನಿ ತನ್ನ ಕೈ ತೆಗೆದುಕೊಂಡು ತನ್ನ ತಲೆ ಮೇಲೇ ಇಟ್ಕೊಂಡು ಬಿಡ್ತಾಳೆ. ಆ ಕಡೆ ಭಸ್ಮಾಸುರನು ಕೂಡ ತನ್ನ ಕೈ ತೆಗೆದುಕೊಂಡು ತನ್ನ ತಲೆ ಮೇಲೇ ಕೈಯನ್ನು ಇಟ್ಕೊಂಡಾಗ ಆಗಿಂದಾಗ ಭಸ್ಮಾಸುರ ಅಲ್ಲೇ ಭಸ್ಮವಾಗಿ ಹೋದ. ಸ್ನೇಹಿತರೆ, ಕೆಲವೊಂದು ಸಲ ಯಾವುದೋ ಒಂದು ಶಕ್ತಿನ, ಯಾವುದೋ ಒಂದು ವರವನ್ನು ನಾವು ಇನ್ನೊಬ್ಬರಿಂದ ಕಲ್ತಿರ್ತೀವಿ ಅಥವಾ ಕೇಳಿ ಪಡ್ಕೊಂಡಿರ್ತೀವಿ. ಅದನ್ನು ಸರಿಯಾಗಿ ನಾವು ಸದುಪಯೋಗ ಪಡಿಸ್ಕೊಂಡಾಗ ಮಾತ್ರ ಅದರ ಮೌಲ್ಯ ಇನ್ನೂ ಹೆಚ್ಚಾಗುತ್ತೆ. ಅದನ್ನು ದುರುಪಯೋಗ ಪಡಿಸ್ಕೊಳ್ತೀವಿ ಅಥವಾ ಯಾರು ನಮ್ಗೆ ಕಲಿಸಿರ್ತಾರೆ ಅವ್ರ ಮೇಲೆ ಪ್ರಯೋಗ ಮಾಡೋದು ಅಂತ ನಾವು ಮಾಡಿದಾಗ ಈ ಭಸ್ಮಾಸುರಂತರ ಕೊನೆಗೆ ನಾಶ ಆಗೋದು ನಾವೇ ಆಗ್ತೀವಿ. ಆಗ ನಮ್ಮ ನಾಶಕ್ಕೆ ಕಾರಣರೂ ನಾವೇ ಆಗ್ತೀವಿ ಅನ್ನೋದಕ್ಕೆ ಈ ಭಸ್ಮಾಸುರ ಭಸ್ಮ ಆಗಿರೋ ಈ ಒಂದು ದಂತಕಥೆನೇ ಉದಾಹರಣೆ. ಧನ್ಯವಾದಗಳು.